ಎಲ್ಲ ಬಾಳೆ ಗಿಡ ಎಲ್ಲ ಕಡ್ಸ್ಕೊಂಡಿಲ್ಲಿ ಯಾಕಂದ್ರೆ ಮಾತಾಡ್ತಾ ನೋಡು. ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಡ್ಯೂಟಿ ಜಾಯ್ನ್ ಆಗಿದ್ದೀವಿ. ಆಫ್ಟರ್ MB ಇದೇ ಕೆಲಸ ಮಾಡೋದು ನಾನು, ದನ ಕಾಯೋದು. ಇವನ್ 4 ಅವೇ, ಇನ್ನೊಂದು 4 ತಗೊಂಬತ್ತೀನಿ ನೆಕ್ಸ್ಟು. ನೀನು ಕಾಯ್ತಾಳೆ ಏನೋ ದಿವಸ ಊಟ ಬಂದ್ರಿ? ಏನು ಸಮಾಚಾರ ಹೇಳ್ಬೇಕು ಹೋಗು ನೀನು. ಫೋನ ಮಾತಾಡ್ತಿದ್ದಾಳೆ ಹಂಗೆ ಜೋಗಿ. ಯಾವುದೋ ಗುಡ್ಡು ಬೇರೆ ಹಾಕೋರಲ್ಲಿ ನೀನು ಹೋಗಿ ಮಳೆ ಬಿದ್ದಾಗ ನಿಂತ್ಕೊಳಕದ್ರೊಳಗೆ. ಅಮ್ಮ ಅದ್ರಾಗ ಒಂದು ಸೈಟ್ ಕೊಡಿಸಿ ಮನೆ ಕಟ್ಕೊಡಮ್ಮ ನನಗೆ. ಅದೇನ 60 ಎಕರೆ ಸೈಟ್ ಹೆಂಗ ಮಾಡು. ಇಲ್ಲ ಸೈಟ್ ಮಾಡ್ಬೇಕು ಅಂದ್ರೆ ನಮ್ಮ ಜಮೀನು 1 ಎಕರೆ ಮಾಡ್ಕೊಂಡು ಹೋಗ್ತದೆ. ಅದೇನ 22 ಸಲ ಕೊಟ್ಟರು, ಫಸ್ಟ್ 18 ಸಲ ಕೊಟ್ಟರು ಅಂತ ಸ್ಟಾರ್ಟಿಂಗಲ್ಲಿ. ಇವಾಗ ಈಗ 31-35 ನಾಳೆ. ನೀನು ಅದನ್ನು ಮಾಡಲ ಗೈಸ್. ಸ್ಟಾರ್ಟಿಂಗಲ್ಲಿ ಒಂದು ಸೈಟ್ 18 ಲಕ್ಷ 30-40. ಇನ್ನು ಈ ಸೈಟ್ ಕ್ಲಿಯರ್ ಆಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ಲೆವೆಲಿಗೆ ಬಂದು ಒಂದು 6 ತಿಂಗಳಾಗದೆ ಯಾಲೇ 30 ಲಕ್ಷ ಅಂತಿ. ಮಾಮ ಇಂಥ ತಲೆ ಓಡಿಸ್ರಿ ಅಂತಂದ್ರೆ ನೀವು ಕೈ ಮಾಡ್ದಂಗಲ್ರಲ್ಲ ಇದನ್ನ. ಒಂದು ಕಾಲದಲ್ಲಿ ಇದೆಲ್ಲ ನಿಮ್ಮ ತಾಗ್ತಿರ ಅಸ್ತಿನ ಎಲ್ಲ ಮಾರನ್ನ ಎಕ್ಕೊಂಡೋದ್ರ ಚಂಬ್ತಂಡು ಹೋದ್ರು ಚಿಪ್ ತಾಂಡಿ. ಗೈಸ್ ಇದು ಒಟ್ಟು ಎಷ್ಟಪ್ಪ ಫ್ಲಾಟ್ ಇದೆ ಸುತ್ತ ನಮ್ದು ಸರೌಂಡಿಂಗು? 10 ಎಕರೆನಾ? 10 ಎಕರೆ ಗೈಸ್. ಇವಾಗ ನಮ್ದು 2 ಇರೋದು. 2 ಎಕರೆ 8 ಎಕರೆ ಮಾರನ್ನ ಎಕ್ಕೊಂಡು ಹೊಟ್ಟವ್ರೆಲ್ಲ ತಾತ ನನ್ನ ಮಕ್ಕಳು. ಯಾರ್ಯಾರು ಇಕ್ಕಿದ್ರು ಏನೋ ಮಾಡಕ್ಕಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ. ಏ ಕಷ್ಟ ಅಲ್ಲ ಅವಾಗ. ಕಷ್ಟನ ಸುಖನ ಉಳಿಸ್ಕೊಂಡಿದ್ರೆ ರಾಜರಶ್ವಾಗಿ ಬಳವದಿತ್ತ ನೋಡಿದ್ವಿ ಎಲ್ಲ ಬೌಂಡ್ರಿ ಹೆಂಗಾಯ್ತು. 10 ಎಕರೆ ಅಂದ್ರೆ ಇವತ್ತಿನ ಕಾಲದಲ್ಲಿ 10 ಎಕರೆ ಅಂದ್ರಪ್ಪ ಗೈಸ್. 10 ಎಕರೆ ಅಂತಂದ್ರೆ ನಮ್ಮೂರ ಇವತ್ತು ಮೊನ್ನೆ ಅಣ್ಣ ಮಾಡಿದ್ ಎಷ್ಟು ನಮ್ಮೂರಾಗ ಎಷ್ಟು ಬರ್ತದೆ ಇವಾಗ? ಒಂದು 3 ಕೋಟಿ ಬರ್ತದೆ ಖಾಲಿ ಜಮೀನು ಅಂತಂದ್ರೆ. ಏನು ಇಲ್ಲದ್ರಾಗೆ ಅಂದ್ರೆ ಖಾಲಿನ ಒಂದು 3 ಕೋಟಿ. 10 ಎಕರೆ ಅಂದ್ರೆ ಎಷ್ಟು ಆಯ್ತು ಅಲ್ಲಿಗೆ? 30-40 ಕೋಟಿ ಆಸ್ತಿ ಮಾಡ್ಕೊಂಡು ಹೋಗ್ರಿ ಬರೀ 23 ಲಕ್ಷಕ್ಕೆ. ಅದೇನ ಅವಾಗ ಮಾರ್ನ ಎಕ್ಕೊಂಡು ಹೋಗ್ರಿ ಹುಡುಮಣ್ಣು ಇಕ್ಕಳಿತು. ನಾವೇನು ಯಾವುದೇ ನಮ್ಮ ಮಾವನ್ ಮಾರಿಲ್ಲ, ನಾವೆಲ್ಲ ನಮ್ಮ ಮಾವನ್ ನಿಲ್ಸ್ಕೊಂಡಿದ್ದೀವಿ. ಇನ್ನು ಮುಂದೆ ಏನು ಮಾಡ್ಕೊಂಡ ಭಗವಂತ ಗೊತ್ತಿಲ್ಲ. ನಾನು ಮಾರ್ಕೊಂಡು ಎಕ್ಕೊಂಡು ಹೋಗ್ರೆ ನಿನ್ನಣೆ ಬರೋದು. ನಾವಿರತಕ್ಕ ನಾವು ಉಳಿಸಿದೀವಿ, ನಿನ್ನಣೆ ಬರೋದು ನೋಡಿ ಹೋಗಿ ಮಾರೋಣ. ಅದೇನ ಈಗ ಮಾರ್ಬಿಟ್ಟು ಕೊಡ್ತೀವಿ ನೋಡಿ. ಚುಪ್ ಎತ್ಕೊಂಡು ಹೋಗ್ತೀವಿ ನಾವು. ಚುಪ್ ಎತ್ಕೊಂಡು ಹೋಗ್ತೀವಿ ನಾವು. ಏನ್ ಮಕ್ಕಳು ಹಿಂಗ್ ಕೂತ್ಕೊಂಡಿದ್ವಿ ಮಾಡೇನ್ರಿ ನಿದ್ದೆ ಕರೆಕ್ಟ್ ಮಾಡ್ತಾ ಇಲ್ಲ. ಏನ್ ನಿದ್ದಿಲ್ದಂಗೆ ಏನು ಉರಿ ಹೊಡಿತಿದ್ದ. ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಮುಂದೆ ಹೆಂಗಪ್ಪ ಜೀವನ ಅಂತ ಇವಾಗ ಜೀವನ ಜಾಸ್ತಿ ಯೋಚನೆ ಮಾಡ್ತಾ ಇದೀನಿ. ಹೆಂಗ್ ವಸಂತ ಚೆನ್ನಾಗಿ ನೋಡ್ಕೊಳೋದು? ನಾನು ಏನ್ ನೋಡ್ಕೊಬಿಡವಪ್ಪ, ನೀನ್ ನೋಡ್ಕೊ. ಏ ನೀನು ನೋಡ್ಕೊಬೇಕು. ನಾನು ವಸಂತ ಮೋಹನ್ ಎಲ್ಲಿ ಕರ್ಕೊಂಡು ಹೋಗ್ಲಿ? ಫಾರಿನಿಗೆಲ್ಲ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ನಿನ್ನ ಏನು ಬೇಡ, ನೀನ್ ಚೆನ್ನಾಗಿರೋಗ್ರ. ಫ್ಲೈಟ್ ಆಗಲ್ಲ ರೌಂಡ್ ಹಾಕ್ಕೊಂಡಿದ್ದೀನಿ. ಅದೊಂದ್ರಾಗ ಹೋಗ್ಬೇಕು ಒಂದೇ ಸಲಿ. ನಿಜ ಫ್ಲೈಟ್ ಹೋಗ್ರೆ ಎಂತ ಸುಖ ಇರ್ತದೆ ಗೊತ್ತೇನು? ಅದೇನ ಅದೊಂದು ಹೋಗಿ ಬಂದ್ಬಿಟ್ರೆ ಎಲ್ಲ ಆದಂಗೆ. ಏನು ಬೇಡ. ನಮ್ ಜಮೀನ್ ಟೂರ್ ಮಾಡ್ಸ್ ನೋಡಿ. ನಮ್ ಜಮೀನ್ ಇದೆಲ್ಲದ ಏನೇನದೆ ಎಷ್ಟೆಷ್ಟು ಇತ್ತು ಮುಂಚೆ, ಇವಾಗ ಎಷ್ಟು ಮಾಡಿದ್ವಿ ನನಗ್ ಗೊತ್ತಿಲ್ಲಪ್ಪ. ನಮ್ಗೆಲ್ಲೆಲ್ಲ ಎಲ್ಲ ಎಷ್ಟೆಷ್ಟು ಮಾರ್ಕೊಂಡಿದ್ದೀರಾ? ನಾವೇನ್ ಯಾವ್ದೇನ್ ಮಾರ್ಕೊಂಡಿಲ್ಲ. ನಿಮ್ಮ ಮಾವ ನಮ್ ತಾತ ಎಷ್ಟೆಷ್ಟೆಲ್ಲ ಮಾರಿ ಫೋನ್ಸ್ ಹೋಗೋದೆ ಅಂತೆಲ್ಲ ತೋರ್ಸು. ನಮ್ಮ ಮಾವನ ಏನ್ ಮಾರ್ನ ಇಟ್ಕೊಂಡೋಗಿಲ್ಲ, ಹೋಗಿ ಎಲ್ಲ ಇಲ್ಲೇ ಬಿಟ್ಟು ಹೋಗೋಣ. ಹೌದಾ? ನಮ್ಮ ಮಾವ ಬುದ್ಧಿ ಕಲಿಬೇಕು, ರೇಸ್ ಕುಡಿಬೇಕು. ನೋಡಿದ್ರಿ ರೀ ಮಾವನ ಮೇಲೆ ಹೂವ. ನಿಂಗೆ ಗೊತ್ತಾ ಮಾವ? ನೀನ್ ಬರೋಷ್ಟಕ್ಕೆ ಇರಲಿಲ್ಲ ಮಾವ. ಅವಾಗ ಇದ್ವಿ, ನಾವ್ಯಾಕೆ ಹಿಂಗೆ ಇರ್ಬೇಕಾಯ್ತು? ಇದ್ದಿದೆ ಚೆನ್ನಾಗಿರವ ಇದ್ರು ಇನ್ನೂ ಚೆನ್ನಾಗಿ ಮಾಡಿದ್ರು ನಾ ಸಾಸೆ ಅಂತ. 60,000 ರೂಪಾಯಿ ಎಕರೆ ಮಾರ್ಕೊಂಡು ಹೋಗ್ರಿ. ಇವತ್ತು ನಮ್ಮೂರಾಗ 3 ಕೋಟಿ ಒಂದು ಎಕರೆ. 60,000 ಅವು. ಅದು ಅಡಿಕೆ ತೋಟ ಇರೋದು. ಅದು ರೈಲ್ ಮೇಲೆ ಟಿಕೆಟ್ ತಂದ್ರೆ ಏನು ಮಾಡೋಕ್ಕಾಗಲ್ಲ. ಎದಳ್ರಿ ಕಣ್ಣಿನ ನೋಡ್ರೆ ಮನ್ಸಲ್ಲಿ ಈಸಿಗೆ ಸತ್ತೋಗ್ಬಿಡ ಅನಿಸ್ತದೆ. ಅವ್ರು ಏನು ಮಾಡೋಕ್ಕಾಗಲ್ಲ. ಪಾಲಿಂದ ಮಾಡ್ಕೊಂಡು ಹೋಗ್ರೆ ಆದ್ರೂ ಎಲ್ಲ ನಮ್ದೇ. ಅಣ್ತಂದಿರ್ದು ಎಷ್ಟು ಅಣ್ತಂದಿರ್ದು. ಅದೇ ತಾತ ನಾಸ್ತಿ ಹೇಳ್ತಾ ಇರೋದು. ತಾತ ಸಂಪಾದನೆ ಮಾಡಿದ್ದ, ತಾತನ ಮಕ್ಕಳು ಕಳ್ಕೊಂಡು ಹೋದ. ಅದ್ರಾಗ ಒಬ್ಬ ಮಾತ್ರ ನಿಮ್ಮ ಅಪ್ಪ ಗ್ರೇಟ್ ಕಂಡ್ಬಿಡ ಪಾಪ. ನೀನ ಗ್ರೇಟು ಕಣಮ್ಮ. ಅಮ್ಮ ಅಪ್ಪಂಗಿಂತ ಅಪ್ಪ ಗ್ರೇಟ್ ಅವನಮ್ಮ. ಒಂದು 4 ಎಕರೆ ಜಮೀನು ಉಳಿಸೋಣ ಇಬ್ರು ಮಕ್ಳಿಗೂ. ನಮ್ಮ ಮಕ್ಕಳ ಬದುಕಳ್ರ ಅಂತ. ಇಲ್ಲ ಅಂದಿದ್ರೆ ನಮ್ಮ ಕತೆ ಇನ್ನೂ ಗೋವಿಂದಾಯ ನಮಃ. ನೋಡಿ ಹೋಗ್ಲಿ. ಇಲ್ಲೇನಾದಂತ ಮೇಸ ಬಂದಿದ್ದು ಇಲ್ಲಿ ಹೊಡ್ಕೊಂಡು. ಗೈಸ್ ನೋಡಿ ಗೈಸ್, ಇದು ಜುಲೈ ತಿಂಗಳು. ನಮ್ಮ ಊರಿನ ಪರಿಸ್ಥಿತಿ ನೋಡ್ರಿ ಹೆಂಗೈತೆ ಅಂತ. ಜುಲೈ ತಿಂಗಳಲ್ಲಿ ಯಾವ ಥರ ಇರಬೇಕಾಯ್ತು ಬೆಳೆ ಅಥವಾ ಯಾವ ಥರ ಇರಬೇಕಾಯ್ತು ನಮ್ಮ ಮೇವು, ಇವಾಗ ಹೆಂಗೈತೆ ಅಂತ. ಎಲ್ಲ ಒಣಗಿ ಬೇಸಿಗೆಗಾಲದಲ್ಲೂ ಈ ಬೇಸಿಗೆಗಾಲದಾಗೆ ಚೆನ್ನಾಗಿತ್ತು ಪರವಾಗಿ. ಇದಕ್ಕಿಂತ ಕರ್ಕೊಂಡು ಬರ್ಕೊಂಡ್ರೆ
ದನಗಳಿಗೆ ಮೇಯಕ್ಕೆ ಏನಿಲ್ಲ, ಅಲ್ಲಿರೋ ಕಡ್ಡಿ ಕೌಲು ಸ್ವಲ್ಪ ಹಾಯ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಏನೋ ಮಾಡ್ಲಿ ಬಿಡು, ಅದೆಲ್ಲ ದೊಡ್ಡ ದೊಡ್ಡ ಮತ್ತೆ ಹೆಂಗೆ ಕಟ್ಟೋದು, ನನ್ನ ಜಾಬಲ್ಲಿ 500 ರೂಪಾಯಿ ಕಾಸಿಲ್ಲ, ಹೆಂಗೆ ಲಕ್ಷ ಕೊಟ್ಟು ಮಾತಾಡೋದು. ಇದ್ರೊಳಗೆ ಮ್ಯಾಕೆ ಹೋಗೋಣ ನಡೆಯ ಮಂತಕ್ಕೆ. ಹಾಂ ಅದು ತಿಳ್ಕೊಂಡಪ್ಪ ಅಂದೆ. ಅದೇ ಅದು ತಿಳ್ಕೊ. ನಿನ್ನ ಹತ್ರ ಎಷ್ಟು ಮಗಿ ತೋರಿಸು. ನನ್ನ ಹತ್ರ ಇಲ್ಲ ಕಣಪ್ಪ. ಐದು ಪೈಸನು ನನ್ನ ಹತ್ರ ಇಲ್ಲ. ಯಾರಮ್ಮ ಕುಂತ್ಕೊಂಡು ಹೋಗಿದ್ದು? ಇನ್ನೇನು ಕೆರ್ಬಿಡಕ್ ನನ್ನ ಮಗನೇ. ಎಷ್ಟು ಕಿತ್ಕೊಂಡು ಹೋಗಿದ್ದೀನಿ? ಒಂದ್ಸಲ 5,000 ಕೊಟ್ನೋ, ಮೊನ್ನೆ 2,000 ಕೊಟ್ನೋ. 2,000 ನಾನು ಮಾಡಿ ಕಟ್ಟು ಅಂತ ಹೇಳಿದ್ದೆ ನಿಮಗೆ. ನೀವೇ ಕಟ್ಟಿದ್ದು 5,000. 5,000 ಎಕ್ಸಾಮ್ ಫೀಸ್ ಕಟ್ಲಿವಾ? ಏನು 5,000 ಈಗ ನೆನ್ನೆ ಕಟ್ತಾ ನೋಡ? 2,000 ಕಟ್ಟಿದೆ ನೆನ್ನೆ. 2,000 ಕಟ್ಟಿದೆ. ಅಲ್ಲ 15-20 ದಿವಸ ಮುಂದಗಡೆ ಕೊಟ್ಟಿದ್ಯಾರು ನಿಮ್ ತಾತನ 5,000 ಕಾಸ? ಅದ 5,000 ಕೊಟ್ನೋ. ಯಾವ ಬರ್ದೇಕ ಲೆಕ್ಕ ತೀರ್ಸ್ತೀನಿ ಕೆಲಸ. ತಿರ್ಗಾ ಆಮೇಲೆ ನೀ ಅನ್ಕೊ ಕೊಟ್ಟಿರು. ಅದ್ಯಾವ್ದ ಮಾಡಕ್ ಹೋಯ್ತು 4,000 ಕೂಲಿ ಕೊಟ್ನೋ. ಕೊಟ್ರ ನನ್ಗೆ ಯಾರನ ಕೆಲ್ಸಕ್ಕೆ ಹೋದ್ಮೇಲೆ ತೀರ್ಸ್ತೀನಿ ತಳಮ್ಮ. ಇನ್ನು ನಂಗೆ ಗಾಲೆ ಸಂಗ್ಬಿಟ್ಟು ಬಂದ ಇಲ್ಲಿ 10ನೇ ತಾರೀಕು ನಾಳೆಯಿಂದ ಹತ್ತು ಅಂತವಿ. ಏನು ಸಂಗನ ಕಟ್ಟಲ್ಲ ಹೋಗನ್ನು. ಕೊಟ್ಟಲ್ಲ ಅಂತ ಕೇಳ್ಬಿಡ್ತಾರ ಅಂತ ನೋಡ. ಯಾವ್ದು ನನ್ನ ಕೈಗೆ ಇಡಿಸಿದ್ದೆ? ತಾತ ಬೇರೆ ಬರ್ತಾನೆ ನಿನಗೆ. ಇರೋದೇ ಇರಾಟ. ಈ ತಾತ ಬೇರೆ ಬರ್ಬೇಕಾ? ಹೋಗ್ಲಿ ಬಾ, ಇಲ್ಲಿ ನಾನು ದನ ಕಾಯ್ತೀನಿ, ನೀನು ಹೋಗು ಹೋದ್ರತದೆ ಅಂತ. ಅಲ್ಲ ಇಲ್ಲಿ ಕಾಯ್ತಿಲ್ವಾ ನಾನು ದನನ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಹೆಂಗ್ ಬೈತಿರೋದು ಹೇಳಿ ಇವಾಗ ಯಜಮಾನ್ರನ್ನ? ಏನ್ ಕನ ಆಗ್ಲಿ ಹೇಳು, ಹೇಳೋದ್ ಕೇಳೋದು. ಯಾವ ವಸ್ತು ಆಗ್ಲಿ ತಂದು ಮಾಡಿಕೊಂಡ್ಬಿಟ್ರೆ ನಾನು ಹೇಳಿದ್ ಕೊಡ್ತೀನಿ. ಅವತ್ತು ಮಾಡಲ್ಲ. ಇವತ್ತು ಅಂದ್ರೆ ನಾಳೆಗೆ ಆ ಸೇಫ್ಟಿ ಆಗಿರಲ್ಲ ಅಂದ್ಮೇಲೆ ಹೋದ್ಮೇಲೆ ಕರೆಕ್ಟಾಗಿ ಹೋಗ್ಬೇಕು. ಬಂದ್ಮೇಲೆ ಇಲ್ದ್ರ ಇರ್ಬೇಕು. ನೀನ್ ಯಾವಾಗ್ಲೂ ನೀನ್ ತೀರ್ದಾಗ ಎಲ್ಲ ಆದ್ಮೇಲೆ ತೀರ್ದ್ಮೇಲೆ ಹೋದ್ರೆ ಅವ್ರು ಕೊಟ್ಬಿಡ್ತಾರ. ನಮ್ಮ ಅಪ್ಪ ಏನೋ ಯಾವ್ದು ಏನೋ ಒಂದು ಕರೆದಿರ್ತಾರೆ, ಇವತ್ತು ಹಿಂಗೆ ಇಂಥ ಕೆಲಸ ಬಾ ಅಂತ. ನಮ್ಮ ಅಪ್ಪ ಅವತ್ತು ಹೋಗಲ್ಲ, ಎಲ್ಲ ಅಲ್ಲ ಅಳದು ಆಗ ಮುಗ್ದು ಕ್ಲೋಸ್ ಆಗಿರ್ತದೆ. ಯಾವಾಗ ಹೋಗಿರ್ತದೆ ಕೊಡಕ್ಕೆ. ಓ ಸೈ ಏನ್ ಮಾಡ್ಬೇಕು ಅಂದ್ರೆ ನೀನ್ ಯಾವಾಗ್ಲೂ ಸೈನ್ಯನೇ ಕೈಗೆ ಕೂತಿರ್ತೀಯ. ಇವತ್ತು ಅವೇ ಕೈಗೆ ಕೂತಿದ್ದ. ಇಲ್ಲ ಇನ್ನೇನ್ ಮಾಡೋಣ, ಕೂಡ್ಬೇಡ್ವ ಅವಕ್ಕೆ. ಏನ್ ಕಟ್ಕೊಂಡಿದೀಯ? ಅವ್ ತಂದು ಆಗ್ತಿದ್ ಮೇಲೆ ಆಗ್ತೀಯ ಹೋಗು. ಅಲ್ಲ ತೋರ್ ಹೋದ ಹೋಗು. ಎಲ್ಲ ಚಂಗು ಬಿಳಿಸಿಕ ದನಗಳನ್ನೆಲ್ಲ ಏ ಮೂತಿ ಇಕ್ಕಲ್ಲ ಎಲ್ಲುವ. ಏನದಂತ ಇಕ್ತಾವಲ್ಲಿ? ಏನ್ ತಗೊಂಡ ಹೋಗು. ನೀನೇನ ನೀನ್ ಬಾ ಅಂತ ಹೇಳ್ತಾರ. ನೀನೇ ಮಾಡಿ ಬದುಕ ಆ ಬದುಕು ನೀನೇ ಮಾಡ್ಬೇಕಾಯ್ತು. ಏನಿಲ್ಲ ಹೋಗು ಮಾಡೋಗು. ನಾನು ಹೋಗಲ್ಲ ಇವಾಗ, ಮಾಲಿಕ್ ಅಂತೀನಿ ಹೋಗು. ನಾನ್ ಬರಲ್ಲ ಈಗ. ಬೆಳಿಗ್ಗೆ ಯಾವಳ ಮನೆ ತಗೋದ್ರಿ 12 ಗಂಟೆ. ಅರೆ 1 ಗಂಟೆ ಆಯ್ತು, 12 ಗಂಟೆ ಐತಿ. ಏನು ಬಿಡ ಹೋಗು, ನಾನು ಮೇಯ್ಸ್ಕೊಂಬತ್ತೀನಿ. ಹೋಗ್ ಬಾ. ನೀನು ಬಾ ಅಂತ ಇಲ್ಲಿ ಹೇಳ್ದಾಳೆ ಅವಳು. ನಾನೇನು ದನ ಮೇಯಿಸ್ತಿದ್ದೋಳ? ನಾನೇನು ದನ ಮೇಯಿಸ್ತಿದ್ದಾಳಲ್ಲ, ನೀನ್ ಮನೆ ಬದುಕು ಮಾಡ್ದೋಳಲ್ಲ. ಹೋಗ್ ಬಾ, ಇಲ್ಲೇ ಒಳಗೆ ಹೇಳ್ತಿ. ನೀನು ಅದನ್ನ ಹೇಳ್ಬೇಡ. ನೀನು ನನಗೆ ಮಾಡ್ದೊಳಗೆ ಯಾವಳನ ಮಾಡ್ಬಿಟ್ಟು ಮಲಿಕತ್ತಾಳಲ್ಲ ಅವಳಿಗೆ ಹೇಳು. ನನ್ಗ ಮಾತು ಹೇಳ್ಬೇಡ, ನಾನು ಎಲ್ಲ ಮಾಡಿರೋಳು. ನೀನು ಅದೇನು ಹೇಳೋದು? ಹೋಗ್ ಬಾ, ನೀನೇ ಮಾಡೋಗು. ನಾನ್ ಬದುಕ ನೀನು ಮಾಡ್ತೀಯ ಅಂತ ಯಾರ ಇಲ್ಲ ಅಂದರು. ಹೋಗು ಇವಾಗ. ಬಂದಿದ್ದೀನಿ ತಾನೆ, ಹೋಗು. ನಿನ್ ಪಾಡು ನಿನಗೆ ಮನೆ ಬದುಕು ಮಾಡಿವೆ ಯಾರು? ಯಾವ್ದು ನೀವ್ ಮಾಡ್ತಿದ್ದಿ? ನೀನ್ ಬೆಳೆ ಹೊತ್ತು ದನ ಕಟ್ಟಕ್ಕೆ ನೀನ್ ದನ ಕಟ್ಟಕ್ಕೆ ಎದ್ದೋಳ್ತಿ. 3 ದಿವಸಕ್ಕೆ ಎದ್ಬಿಟ್ಟು ರೇಕೊಂಬಿಟ್ಟು ಏನಾರಕತ್ತಿ? ಯಾಕೆ ನೀನ್ ನನ್ಗೆ ಹೇಳ್ಬೇಡ ಮಾತಾ. ಅಲ್ಲ ನಮ್ಗೆ ಹೇಳ್ಬೇಡ ಮಾತಾ. ನಾವು ಎಲ್ಲ ಮಾಡಿ ಪೂರೈಸಿ ಬಂದಿರೋರು. ಯಾಕೆ ಎಂಗೇಜ್ಮೆಂಟ್ ಇನ್ನೂ ಬಿಚ್ಚಲ್ಲ ಅಪ್ಪ ಹಾಕಿರೋದು? ಏನ ಇದನ್ನ ಈ ಬಂಗಾರದ ಕಾಣ, ಈ ಬಂಗಾರದಪ್ಪ ಇನ್ನ ಹಂಗೆಲ್ಲ ಇಳಿ ಹಾಕ್ಬಿಟ್ಟಿದ್ರು. ಇನ್ನ ಇಟ್ಟಾಗ ಹೋಗೋದು. ಇನ್ನ ಹಂಗೆಲ್ಲ ಮಾಡ್ಬಿಟ್ಟಿದ್ರೆ ಹಂಗೆಲ್ಲ ಅದೇ ನಾವ್ ಗೆದಿದ್ಕೆ ನಾನ್ ಮಾಡ್ಕೊಂಡಿದ್ಕೆ ಸರೋಯ್ತು. ನಾ ಗೆದಿದ್ಕೆ ಇಲ್ಲ, ನೀನ್ ಗೆದ್ ಕೊಟ್ಟಿದ್ದೆ ನನಗೆ. ಕೊಳೆ ಅನ್ರಿ ಅಂತ ಹಾಕೋ ಅಂತ. ಯಾವತ್ತಿನ ಕಾಲದಾಗ ನೀನ್ ಗೆದ್ ಕೊಟ್ಟಿದ್ದಿ ನನ್ಗೆ? ಅಲ್ಲ ಯಾವತ್ತಿನ ಕಾಲದಾಗ ನನ್ ಗೆದ್ ಕೊಟ್ಟಿರೋದ್ ನೀನು. ನೋಡ್ಲಿ ತಗ, ಅವ್ರಿಗೂ ಅರ್ಥ ಆಗ್ತದೆ. ಬಿಡ್ತಿ ಬಿಡೋ ಅಂತ ಅಣ್ಣನೇ. ನನ್ನ ಯಾರು ತಿನ್ನೋ ಅಂತಾರಲ್ಲ, ಅಲ್ಲ ತಿನ್ನೋ ಅಂತಾರಲ್ಲ. ಹೋಗು. ನನ್ನ ತೊಗದ್ ನಾನು ನೇತ್ರಗಾನೆ ಎಸ್ಕಿಸ್ಬಿಡ್ತೀನಿ. ನನ್ ಪಾಪ ಹಚ್ಬಿಟ್ರು. ನನ್ ಒಳ್ಳೆ ಮುಂಡೆ ಅಲ್ಲ ಅಲ್ಲ ಓದ್ತಿರು ಬರ್ದಂಗಿರ್ತದ ಪಾಪ. ಮಗ ಅಂತ ಮಗ 24 ವರ್ಷ ಲೇಟ್ ಹೊಡ್ದಿಲ್ಲ. ಇವತ್ತು BP ರೇಜ್ ಮಾಡ್ದೆ ಅಂದ್ರೆ ನೀನು
ನೀನ್ ನನಗೆ ಹೇಳಿ ನನಗ್ ಬುದ್ಧಿ ಇದು ಕಲ್ಸೋದಿಲ್ಲ ಬಿದ್ರ ಕಡ್ಡಿ ನಾನು ಇಷ್ಟ ಅಷ್ಟು ಬುದ್ಧಿ ಕಲ್ಸ್ ಬಂದಿರೋಳು ಹೋಗು ನಮ್ಮವ್ವ ನಮ್ಮ ನೀನ್ ಅಪ್ಪ ಬುದ್ಧಿ ಕಲ್ಸವ್ರಿ ನೀನ್ ಕಲ್ತಿಲ್ಲ ಅಂತ ಹೇಳಿ ನೀನು ಕಲ್ಸಂಗೆ ನನಗೂ ಕಲ್ಸವ್ರು ಅಲ್ಲ ನೀನ್ ಕಲ್ತಿಲ್ಲ ಅಂತ ಹೇಳಿ ಮತ್ತೆ ಹಂಗೆ ಹೇಳ್ದೆ ನೀನು ಹೆಂಗ್ ಹೇಳ್ದೆ ಏನ ಹೊಡಿತೀನಿ ಅಂತ ಹಂಗೆ ಹೇಳ್ದೆ ಹೊಡಿತೀನಿ ಅಂತದ್ ಏನೋ ಮಾಡಿದ್ರೆ ಹೇಳು ನಾನು ಇಕ್ತೀನಿ ಎಂಡ್ರಿ ಹೊಡೆಯೋಷ್ಟು ಅಧಿಕಾರ ಇಲ್ಲ ಅದಪ್ಪ ನಿನಗೆ ಪಾಪ ಬಿಟ್ಟಿಯಾ ಏನ್ ಬಿಟ್ಟಿ ಹೋಗ್ ನೀನ್ ನಾನು ಕಂಡಿದ್ದೀನಿ ನೀನು ನನಗೆ ಹೇಳ್ಬೇಡ ಹೋಗ್ ಸುಮ್ಮನೆ ನಾನು ಹೊಡಿಯೋಟ್ ನೀನ್ ತಡ್ಕಂತಿ ನಾನು ನೀನ್ ಒಂದ್ ಹೊಡೆದ್ ನಾನು ಅರ್ಧನ ಹೊಡಿತೀನಿ ಹೊಡ್ಯಪ್ಪ ನೋಡ ಒಂದ್ ಹೊಡ್ಯಪ್ಪ ಅರ್ಧ ಮುದ್ದೆ ಅಮ್ಮ ಒಂದ್ ಹೊಡ್ಯಪ್ಪ ಹೇಳ್ತೀನಿ ಒಂದ್ ಹೊಡ್ಯಪ್ಪ ನಾನು ತಗದ್ ನಾನು ಏತ್ರಗ ಎಸೆ ತಕ್ಕ ಹಂಗೆ ನಾನು ಹೋಗಪ್ಪ ಹೋಗು ಅದು ನೋಡಿ ಜೊತೆ ನೆತಾಡ್ತದ ಅದು ಅದಕ್ಕೆ ಇತ್ತಾಗ ಎಸೆಪ್ಪ ಅದನ್ನ ಹೊಸ ಕೊಡ್ಸಿ ನೋಡಿ ಹೊಸದೇ ಕಂಡಾರ್ದಲ್ಲ ಇಲ್ಲ ಅವು ಎಲ್ಲ ಇವಂತೆ ಅವು ಬ್ರ್ಯಾಂಡೆಡ್ ಅವು ಬ್ರ್ಯಾಂಡೆಡ್ ಇರ್ಲೇಬೇಕಂತ ಅವ್ರಿಗೆ ನೀನ್ ಎಂತಾವ್ ಕೊಡ್ಸಿರುನು ತಿರ್ಗಾ ಅದೇ ಇಕ್ಕೊಂಡದವು ಅಯ್ಯೋ ಎಂತ ತಿಕ್ಲು ಅಂತ ಹೇಳಣ್ಣ ನೀನ್ 4-5 ಸ್ವೆಟರ್ ಕೊಡ್ಸಿರು ಅವ್ರು ಬತ್ತಾರಿಕ್ ಅದೇ ಇಕ್ಕೊಂಡದು 2,000 ರೂಪಾಯಿ ಅಮ್ಮ ಹಾಕೊಂಡು ಒಂದೇ ಒಂದು ಸ್ವೆಟರ್ ಕೊಡ್ಸಿದೀನಿ ಇಕ್ಕೋ ಅಂತ ಅದಕ್ಕ ಬಂದ್ಬಿಡಿ ಇಲ್ಲಿಗೆ ಇಕ್ಕಂಬ ಈ ಬೊಗಡಕ್ಕೆ ಪರ್ರನ್ ಹುಚ್ಚಿದ್ರೆ ಏನಾಗ್ಲಿ ತಗೋ ಬಗಡ ಏನಾಗಲ್ಲ ನಾನು ಇಕ್ಕಣಲ್ಲ ಎಲ್ಲ ಬೊಗಡ ಆಗ್ಬಿಟ್ರೆ ಏನಾಗುತ್ತದೆ ಬಟ್ಟೆ ಮಸ್ತ್ ಹಂಗಿರ್ತಾವ ಒಳ್ಳೆ ತಲಾಡ ಅಡ್ಕೆಡಿಗೆ ಬಂದವೆ ಸ ಓಡು 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 ಈ ಕಡೆ ಇಲ್ಲ ಅಷ್ಟೊಂದು ಇಲ್ಲೋ ಸುರ್ದವನೆ ಅಲ್ಲಿ 3 ತಾಸು ಸುರ್ದವನೆ ಯಾಕ ಏನ ಕಸನ ಅಲ್ಲ ಇದು ಕ್ಲೀನ್ ಮಾಡ್ತೀನಿ ಅಂತ ಕ್ಲೀನ್ ಮಾಡ್ಸಲ್ಲ ತಕ್ಲನ್ನ ಕ್ಲೀನ್ ಮಾಡ್ಸ್ತಾನೆ ಆ ಮುಳ್ಳು ಪಳೆದಾಗ ಇದಾಗಿರ್ತಾನೆ ಮೇವಾತಿರ್ಲಿ ಬಾಯಲ್ಲಿ ತೋರಿಸ್ತೀನಿ ಮಳೆ ಹೋಗ್ಬೇಕಂಬ ಯಾವ ಬಾರ ಮೇಲೆ ಅಮ್ಮ ಮಳೆ ಹೋಯ್ತು ತಂದಿಲ್ಲ ಬೆಂಕಿ ಪಟ್ಟ ತಂದಿದ್ರ ಅಲ್ಲಿ ಬೆಂಕಿ ನಾನು ಇಪ್ಪದಾಗಿ ಆ ನಾರಣಪ್ಪ ತಂದು ಇಸ್ಕೊಂಬ ಬೆಂಕಿ ಬಣ್ಣ ಎಲ್ಲ ಇಕ್ಕ ಬೆಲೆ ಗಿಡಕ್ಕೆಲ್ಲ ನೆಕ್ಸ್ಟ್ ಮಳೆ ಹೋಯ್ದ್ರೆ ಮೇವು ಚೆನ್ನಾಗಿ ಬೀಳ್ತದೆ ಗೈಸ್ ಇಲ್ಲಿ ನಮ್ದೊಂದು ಇಷ್ಟು ಎಕರೆ ಜನ ಮೇಸಕ್ಕೆ ಬಿಟ್ಕೊಂಡಿರೋ ಜಾಗ ಎಲ್ಲ ಬೇಲಿ ಗಂಟೆ ಎತ್ಕೊಂಡು ಗೇಟ್ ಹೋಗೋದೆ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಆಚೆ ಗಾಳಿ ಇಷ್ಟು ಬಿಟ್ಕೊಂಡಿದ್ದೀವಿ ನಾವು ಅಷ್ಟೇ ದನ ಮೇಸಕ್ಕೆ ಅಲ್ಲಿ ಹಾಲು ಬರ್ತಾವ ಇಲ್ಲಿ ಹಿಡ್ದು ಅಲ್ಲಿ ಮೇಲವರ್ಗು ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ JCB ಡೋಜಿ ಮಾಡಿಸಿದ್ರೆ ಸರೋಗೋದು ಎಲ್ಲ ಎಲ್ಲ ಗೊಬ್ಬು ಬೆಳ್ಕೊಂಡು ಕೂತದೆ ಇಲ್ಲಿ ಯಾವ ರೇಂಜ್ಗೆ ಐತೆ ನೋಡಿ ಬರಗಾಲ ಬಂದು ಕೂತದೆ ಮಳೆಗಾಲದಲ್ಲಿ ಬರಗಾಲ ಬಂದ ನಮ್ಮ ಕಡೆ ನಿಮ್ಮ ಕಡೆ ಹೆಂಗೆ ಅಂತ ಕಮೆಂಟ್ ಮಾಡಿರಿ ಮಳೆ ಬೆಳೆ ಚೆನ್ನಾಗಿ ಆತಾಯ್ತಾ ಮಳೆ ಹೋಗ್ತಾ ಇದ್ದ ಯಾವ ಅದ ಅಂತ ಹಸ್ರಾಗದ ಅಂತ ನಮ್ಮ ಕಡೆ ಹಸ್ರಾಗೇ ಇಲ್ಲ ಎಲ್ಲ ಒಣದು ವಾಟ್ ಕಟ್ರು ಹೋಗೋದೆ ತೆಗ್ದಿದ್ದೀನಿ ಇವತ್ತನೇ ಕಿಡಾಡ್ತಿದ್ದೆ ನನ್ನ ಕಡೆಗೆ ಹೋಗೋಷ್ಟರಲ್ಲಿ ಒಂದಾಗ್ಬಿಟ್ಟಿದ್ದೀರಾ ಹಾಂ ಹಾರಾಡ್ತಿದ್ದೆ ಯಜಮಾನ್ರ ಮೇಲೆ ಹೋಗ ನೀನು ಅಂತಕ್ಕೆ ನಾನು ಬರೋಲ್ಲ ಯಾಕೆ ಯಾವಳಿ ನಮ್ಮ ಬೆಳಿಗ್ಗೆ ಹೋಗ್ಬೇಕು ಬಾರಮ್ಮ ಏನು ಕೂತಿ ಹೋಗು ನೀನು ಹೋಗು ನಾನು ಹೋಗಲ್ಲ ನಡುವ ನೀನು ನೋಡತ್ತ ನೀನು ನಡುವ ತಪ್ಪಾಳ್ ಕೊಡ್ಬಿಡ್ತೀನಿ ಅರೆ ಕಟ್ಟಿ ಹೆಸರು ಬರೀತಾ ಎಷ್ಟು ರೋಪ್ ನಿಂದು ನೀನು ಬಿಡು ನೀನು ಬಿದ್ರ ಕಡ್ಡಿ ಬಿದ್ರ ಕಡ್ಡಿ ನೀನು ಅದ್ಕ ಕುಕ್ಕರ್ಸ್ಕೊತೀಯ ಎದ್ದೋತ್ ಹೇಳು ಕಡ್ಡಿ ಕೊಡಲಿ ತಳಮ್ಮ ಅಕ್ಕಮ್ಮ ಒಂದು ಹೇಳ್ತೀನಿ ಆಗ್ತದ ನಿನ್ ಕೈಯಿಂದ ಇಲ್ಲ ನೋಡೋಣ ಹೊಡಿಲ್ಲಪ್ಪ ಹೊಡಿಯ ನೋಡೋಣ ಹೊಡಿತೀನಿ ಬಿಡ್ತೀನಿ ಬಿಡು ನಿನ್ ಕೈಯಲ್ಲಿ ಬಿಡ್ತೀನಿ ಹೇಳ್ತೀನಿ ತಾಕತ್ತಿದ್ರೆ ಪಾಪ ತಾಕತ್ತಿಲ್ದಲ್ಲ ನಿನ್ನ ಹತ್ರ ಏನು ಒಕ್ಕಲ್ತನ ಮಾಡ್ತಿಲ್ಲ ಬಿಡು ನಾನು ಎಲ್ಲ ಮೀರ್ ಕೂತಿರೋ ಮುಂಡೆ ಗಂಗಾ ಇನ್ ಮಗಳೇ ಆದ್ರೆ ನಾನು ಎಲ್ಲ ಮೀರ್ ಕೂತಿರೋಳೇನ ಏನ್ ಮೀರ್ ಇರೋದು? ಬಿಡು ಕೈಯ ನೀನು ಬಿಡ್ಸ್ಕೊ ಬಳೆ ನೋಡೋಣ ಬತ್ಕಣ ಬಳೆ ಬತ್ಕತ್ತಿಲ್ಲ ನಾನು 2 ಹೊಡ್ರೆ ನೀನು 1 ಹೊಡಿತೀನಿ ಅಂದಲ್ಲ ಕೈ ಬಿಡ್ಸ್ಕೊ ನೋಡೋಣ ಬಿಸೆ ನೀನ್ ಮಾಡಿದ್ರೆ ಆಯ್ಕಂತೀನಿ ನಾನು ನೋಡಲ್ಲ ಬರೀ ನೀವಾಗನ ಅವಾಗಲ ಬರೀ ನಾನು ಬರಲ್ಲ ಸೀರೆ ಬಿಸ್ನೆಸ್ ಮಾಡಲ್ವಾ ಯಾವ ಸೀರೆ ಬಿಸ್ನೆಸ್ ಬಿಡ ನೀನೇ ತಾನೇ ಹೇಳಿದ್ ಮಾಡೋಕು ಅಂತ ನನಗೆ ಯಾವ ಸೀರೆ ವಯಸ್ಸು ಅದು ಕತೆ ಏನಂತಂದ್ರೆ ತರಕ ಹೋಗೋರು ನಾಗೇಶ್ ಅಣ್ಣರು ಇವಾಗ ಬತ್ತ ಸಾಯಂಕಾಲ ಅದು ಇವತ್ತು ವಿಡಿಯೋ ಲೇಟ್ ಆಗ್ತದೆ ಅಂದ್ಬಿಟ್ಟೇನೆ ಇಲ್ಲಿ ಮಾಡಕ್ಕೆ ಬಂದಿದ್ದೀನಿ ಹೊಲ್ದ ಹತ್ರ ಮಾಡೋಣ ಅಂತ ಇಲ್ಲ ಅಂತಂದ್ರೆ ಡೈರೆಕ್ಟ್ ಅದೇ ಬಿಡ್ತಾ ಇದ್ದೀನಿ ನಾನು ತರಕ ಹಣ್ಣು ಕಳಿಸಿ ಬೆಳಗ್ಗೆನೇ ಅವನೇನು ಆಫೀಸ್ ಕೆಲಸ ಅಂತ ಅರ್ಜೆಂಟ್ ಹೊಟ್ಟಾಯ್ತು ಇಲ್ಲಾಂದ್ರೆ ಬಂದಿದ್ದು ಇಷ್ಟಕ್ಕೆ ಶೂಟ್ ಮಾಡ್ಬಿಟ್ಟು ಯಾವ್ಯಾವೆಲ್ಲ ಡಿಸೈನ್ ಅಂತ ತೋರಿಸ್ಬಿಟ್ಟು ನೀವು ಬಿಡ್ಬೋದಿತ್ತು ಇವತ್ತು ಬಂತು ಅಂದ್ರೆ ಸಾಯಂಕಾಲ ಮಾಡಿ ನಾಳೆ ಪಕ್ಕ ಬಿಡ್ತೀವಿ ವಸಂತಮ್ಮ ಬಿಸ್ನೆಸ್ ಇದು ವಸಂತಮ್ಮನ ಹೆಸರು ಹೆಸರು ನಿಕ್ಕಿದೀವಿ ಹೇಳು ಏನಂತ ಹೆಸರು ಇಕ್ಕಿದೀವಿ ಹೇಳು ಏನು ಇಟ್ಟಿದ್ದೀವಿ ವಸಂತಮ್ಮ ಅಂತ ಅದೇನೋ ಮಾತಾಡೋದ್ರಲ್ಲಿ ಬೋಡೋ ದನಕೈತಾಳೆ ದಾನ ಕಾಯಿಗಳನ್ನ ಎಲ್ಲಿ ಮಾಡ್ತೀವಿ ನಾವು ಕರ್ಕೊಂಡು ನಿನ್ನ ಎಲ್ಲಗೂ ಮಾಡೋದು ಬಿಡ ಹೋಗಿ ನಾನು ಯಾಕೆ ಇಲ್ಲೇ ಇರ್ತೀಯಾ ಜನ ಅಂತ ಸಪೋರ್ಟ್ ಅದಲ್ಲೇ ನಮ್ಮ ಜನ ಏನು ಮಾಡವ ನೀನು ಇಷ್ಟಾಗೆ ಇರ್ತೀಯಾ ಏನೇನು ಹಿಂಗೆ ಇರ್ತೀನಿ ನಾನು ನಾನು ಮಾಡ್ತೀನಿ ಅವತ್ತು ಹೆಂಗೆ ಬಂದಿದ್ದೀನೋ ಇವತ್ತು ಹಂಗೆ ಇರೋದು ಹಂಗೆ ಇರು ಗೊತ್ತಾಯ್ತು ಜನ ಬೆಳಿಬೇಕು ನೀನು ಹಂಗೆ ಏನು ಬಂದು ಸುಖ ಹಿಂಗೆ ಇರೋ ಒಂಥರ ಪ್ರಪಂಚ ದೇವ್ರು ಹಿಂಗೆ ಬಡವನಾಗ ಉಡ್ಸ್ಬಿಟ್ಟು ಅಂದ್ಬಿಟ್ಟು ಬಡವನಾಗೆ ಸಾಯಿ ಅಂತ ಹೇಳೋಣ ಬೆಳೆಸ್ತಾವ್ರಲ್ಲ ತಲೆ ಓಡಿಸು ಅದಕ್ಕೆ ನಿನ್ನೆ ಸಿಕ್ಕಿರೋದು ನಿನ್ನ ಹೆಸರು ಡಬಲ್ ಹೆಸರು ನಾಳೆ ನಿನ್ನ ಕೈ ಹೇಳಿಸ್ತೀನಿ ಏನಂತ ಹೆಸರು ಸೀರೆ ಹೆಸರು ಬಿಸ್ನೆಸ್ ಹೆಸರು ಹೇಳ್ಬೇಕು ಸೀರೆ ಸೀರೆ ಅಂತೀನಿ ವ್ಯಾಪಾರ ಮಾಡ್ತೀಯಾ ಹೆಂಗೆ ಕೂಗ್ತಾರೆ ಅಂತ ಸೀರೆ 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 ಯಾವ ನಾಯಿಗೆ ಬಿಡ್ಕೊಂಡು ಹೋಗು ಇದು ಬರೀ ಹೋಗಮ್ಮ ಸೀರೆ 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 ಅನ್ಕೊಂಡೆ ಕಿರಿಸ್ಬಿಡ್ತಾನ ಲಾಸ್ಟ್ ಅದು ಯಾರೋ ಒಬ್ಬ ಹಣೆ ಬರೋಂದ್ರೆ ಅದೇ ಥರ ಅನ್ಕೊಂಡು ಸೀರೆ 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 ಅಂತಲೇ ಸೀರೆ ಅಂತಾನೆ ಲಾಸ್ಟಿಗೆ ಹಿಂಗೆ ಅಂತಾನೆ ಕೊಡಿಲ್ಕಿನ ಕೊಡ ಪಾಪ
ಈಸ್ಕೊಳಮ್ಮ. ನಾ ಬರಲ್ಲ ಹೋಗಲ್ಲ ಬಿಡಲ್ಲ. ಏ ಇಲ್ಲಿ ಏನ್ ಮಾಡ್ತಿ ಬಾ. ಬೆಂಕಿ ನಾನು ತಂದಿರು ಬೆಂಕಿ ನಾನು ಇಕ್ತೀನಿ. ಬೆಂಕಿ ತಂದಿರು ಬೆಂಕಿ ಬೇಕಾಯ್ತಾ? ಬೆಂಕಿ ಗಟ್ಟಿಸ್ಕೊ ಫೋನ್ ಮಾಡು. ಏ ಉರಿಯಲ್ಲ ಎದ್ದೋಗೆ. ಏ ನೀ ಯಾಕೆ ಉರಿಯಲ್ಲ ನೀನು ಹೋಗಲ್ಲ ಬರೀ ಅವಾರ ಮಾಡ ನಡೆಯಲ್ಲ ಅಷ್ಟೊತ್ತು. ಲಾಂಗ್ ಮಿಚ್ ತಗೊಂಬಂದು ಲಾಂಗ್ ತರ್ಬೇಕು ಹೋಗು. ಅಪ್ಪ ಆ ತಾತಂಗೆ ಫೋನ್ ಮಾಡೋದ ಈಗ ಲಾಂಗ್ ತಗೊಂಬಂದು ಎಲ್ಲ ಸರ್ಬಿಟ್ಟು ಗುಡ್ಡಿಗೆ ಹಾಕ್ಬೇಕು. ಇನ್ನೇನು 12 ಮುಕ್ಕಾಲು ಆಯ್ತು ಇಲ್ಲಿ ಫೋನ್ ಮಾಡೋದ ತಾತ. ಯಾವ್ದೋ ಲಾಂಗ್ ಮಾಡ್ಕೊಂತ ಕೇಳಿ ನೀವು ಅಪ್ಪ. ತಾತ ಲಾಂಗ ಹುಡುಗಲ್ಲಿ ಅವ ಅಣ್ಣ ಫೋನ್ ಮಾಡಿ ಲಂಗನ ಯಾವ್ದು ಮಡಗಿದ್ಯಾ ತಂದು ಅದಕ್ಕೆ ಜಾರ್ಬಿಟ್ಟು ಮಾಡಿದ್ರು ಏನಿಲ್ಲ ಇಲ್ಲಿ ಊತಿಕರು ಒಂದು ಮುಳ್ಚುಚ್ಚಲ್ಲ ಮಡಗಿದಿ ತಕ್ಲ ಹಂಗೈ ಮಾಡ್ದಂಗೆ. ನಿಮ್ಗೆ ಯಾಕೆ ಹೋಗ್ರಯ್ಯ ಹೊಲ ಮಲ ಮನೆ ಅಂತೀಯ? ನಂಗೆ ಮಾಡ್ದಂಗೆ ಯಾಕೆ ಹೋಯ್ತು ಇಷ್ಟೆಲ್ಲ ಮತ್ತೀಗ ಮಾಡ್ದಲ್ಲೇ ಅಮ್ಮ ಕೆಂಪೇಜನ ಬೋರ್ ಹಾಕ್ಸೋದಂತೆ 6 ಲಕ್ಷ ಆಗೋದಂತೆ. ಅದಕ್ಕೆ ನಾವು ವಾಪಸ್ ಕಿತ್ತಾಗ್ತದೆ ಬೋರ್ ಹಾಕ್ಸೋಕ್ಕೆ. ಸೊಸೈಟಿ ಲೋನ್ ತನಕ ಮಾತಾಡ್ತದ ಅಲ್ಲೇ. ಹೆಂಗಲ್ ಲೈನ್ ಎಲ್ಲ ಹತ್ರ ಕಡೆ ಕಮ್ಮಿ ಆಗೋಯ್ತು. ನಮಗೂ ಹತ್ರ ಇಲ್ಲ ಕೃಷ್ಣ ನಿನ್ನ ತೋಟ. ಒಂದು ಕಂಬಕ್ಕೆ 25,000 30,000 ಅಂತೀವಿ. ಏನು ಕಂಬ? ಲೈಟ್ ಕಂಬನ? ಕಂಬ ಒಂದೇ ಕಂಬ ಬರೋದು ನಮ್ಮ ಹೊಲ್ದಾಗ ಕೃಷ್ಣ ನಿನ್ನ ತೋಟದಿಂದ. ಒಂದು ಹಾಕ್ಬಿಡ್ತಾರೆ ಅಲ್ಲಿಂದ. ಇನ್ನೇನು ಅವನು ಅಡಿಕೆ ಗಿಡದಾಗ ಎಷ್ಟು ಇಳಿಸ್ಬಿಡ್ತಾರೆ ನೀನು ನೀಚಿಗೆ ಯಾಕೆ ಕಳ್ಸಲ್ಲ? ಅಡಿಕೆ ಗಿಡದಾಗ 2 ಸಲ ಇಸ್ಬೇಕು. ಏನು ಮಾಡೋಕ್ಕೂ ತಲೆ ಓಡಿಸಲ್ಲ ಹೋಗ್ರಿ ನೀವು. ಒಳ್ಳೆ ದಡ್ರತಾರ. ನಾನೇನಾದ್ರು ನೀವು ಊಟ ಟೈಮಲ್ಲಿ ನಾನು ಬಿಟ್ಟಿದ್ರಿ ಇಷ್ಟಕ್ಕೆ. ನೀನು ನನ್ನ ನಾನು ನಿನ್ನ ಮಗ ಆಗಿರ್ಬೇಕಾಯ್ತು. ನೀವಿಬ್ರು ನನ್ನ ಮಕ್ಕಳಾಗಬೇಕಾಯ್ತು. ನಾನು ಅಪ್ಪ ಅಮ್ಮ ಆಗ್ಬೇಕಾಯ್ತು ಇಷ್ಟೊತ್ತಿಗೆ. ಹೆಂಗ್ ಮಾಡಿರಿ ಹೋಗು ಇನ್ನು 4-5 ವರ್ಷ ಇರು. ನೀನು ಅವಾಗ ಏನೇನು ಮಾಡ್ತೀನಿ ಅದು ಅವಾಗ ನೋಡ್ಕೊ. ಹೌದಾ? ಏನು ಮಾಡಂಗಿಲ್ಲ ಒಟ್ಟ ಬಿಟ್ರೆ. ಯಾಕೆ ಹೋಗ್ತೀವಿ? ಏನು ಮಾಡಕ್ ನಿನ್ನಣೆ ಬರ ಹೋಗೋದಿದ್ರೆ ನಿನ್ನಣೆ ಏನು ಮಾಡೋಕ್ಕಾಗಲಿಲ್ಲ ಅಪ್ಪ. ಬೇಡ ಬಿಡು ಹೋಗು. ಹಿಂಗೆ ಇದ್ಬಿಡ್ತೀನಿ. ನಾವು 25 ವರ್ಷ ಗೇಕಂತಿಂದ 25 ವರ್ಷ ಏನು ಅವನು ಇವರು ವಸಂತಮ್ಮನವ್ರು ಬಂದು 25 ವರ್ಷ ಆಯಿತು. ಅದಕ್ಕೆ ಮುಂಚೆ 25 ವರ್ಷದಿಂದ ವಸಂತಮ್ಮನ ಹೆಂಗೆ ಮಡಗಿದ್ದಿ? ನಾನೊಂದು 10ಕ್ಕಿಂತ ಮುಂಚೆ ಒಂದು 10 ವರ್ಷ ಆರಂಭ ಮಾಡಿದೆ. 35 ವರ್ಷ ಗೇಕಂತಿದ್ದೀವಿ. ಇನ್ಮೇಲೆ ನಿನ್ನ ಗೇಕಂತಿನ್ನ ಹೋಗು. ನೀನು ಬಂದು 25 ವರ್ಷ ಆಯ್ತಲ್ಲ ನೋಡಲ್ಲಿ. ಹಂಗೆ ಅದು ನಾವು ಬರ್ಬೇಕಾದ್ರೆ ತಿನ್ನ ಕಿತ್ಕೊಂಡದೆ. ನಾವು ಬಂದಿರೋ ಏನು ಜೋಬಿಗೆ ತುರಿಕೊಂಬಿಟ್ಟ ಕಿತ್ಕೊಂಡ್ಬಿಡ್ತಾರೆ ಇವರು ಅಂತ ಅವ್ರು ಹೇಳ್ಬಿಟ್ರು. ಅದಕ್ಕೆ ಹೇಳ್ಬಿಡ್ತಾರ ಈ ಇಷ್ಟು ರೋಪ್ ಹೊಡಿತಲ್ಲ ಯಜಮಾನ್ರು ಬರ್ತಾರೆ ಅಂತ ಇಷ್ಟು ಮಡಿಕೊಂಡಿದ್ದಿ. ಸುಳ್ಳು ಹೇಳ್ಬೇಡ, ನಿಜ ನಿಜ. ನೀನ್ ಕಾಯ್ಕೊಂಡ್ ಕೂತಿರ್ತಿಲ್ಲ. ಲವ್ ಇದ್ದಿದ್ದ ಮಡಿಕೊಂಡು ನೀನು ಯಜಮಾನ್ರು ಕೊಡೋಣ ಅಂತ ಅದ ಅಷ್ಟು ತಂದುಬಿಟ್ಟಿದ್ಯಲ್ಲ. ಈಗ ಅರ್ಧ ಗಂಟೆ ನೆಲಮೂಲಕ್ಕೆ ಹೋಗಲ್ಲ 2 ಸತಿ ಫೋನ್ ಬಂದವೆ. ಯಾರಿಗೆ? ನೀಗ 2 ಸತಿ ಫೋನ್ ಮಾಡಿದೆ ತಾನೆ ನೀನು. ಓಹೋ ನಾನು ಮಾಡಿದ್ದೆ ಈಗ ಇಲ್ಲಿ ಬರುವಾಗ. ಮಾಡ್ತಾ ಇಲ್ವೋ? ಊರೊಳಗೆ ಬಂದಾಗ ಮಾಡ್ತಾ ಇಲ್ವೋ? ಒಂದೇ ಸಲ. ಹೇಗ್ ಮಾಡ್ದೆ? ಏನೋ ಮಾಡ್ದಪ್ಪ ಆಯ್ತಾನಪ್ಪ ಇನ್ನ ಇಲ್ವಾ ಅಂತ ಮಾಡ್ಕೊಂಡು ಅವ್ರ ಕಡೆಗೆ ಬರ್ತಾರಪ್ಪ. ನೀನು ಮಾಡಿ ತಿಳ್ಕೊಳ್ಳೋದೇನು? ಮತ್ತೆ ಈಗ ರೋಪ್ ಹಾಕಿದ್ ನೀನು? ನೀನು ಮಾತಾಡತ್ತಂಗೆ ನಾನು ಮಾತಾಡೋದು. ಅದೇ ಒಂದು 5 ನಿಮಿಷ ಬಿಡ್ಬಿಡ ಅಂತ ಅಲ್ಲೇ ಮಗ್ಲಿ ಬಂದು ಕೂತಿರ್ತೀನಿ. ಅಯ್ಯೋ ನಿನ್ ಬಿಟ್ರೆ ಕೆಟ್ಟೆ ಅನ್ನಂಗೆ. ನೋಡಿ ನಿನ್ ಕಂಡ್ರೆ ಬೋಲು ಪ್ರೀತಿ ನನಗೆ. ಕಣ್ಣು ಮುಟ್ಕೊಂಡಾಳೆ ಬೋಲು ಪ್ರೀತಿ ನಿನ್ನ. ಅಯ್ಯೋ ರಾಮ ಇಂತ ಬಿಟ್ರಿ ಇಂತ ಇನ್ನ ಗಂಡ ಸಿಗಲ್ಲ ನಿನಗೆ ಅಂತ ಹಂಗಂತ ಮನ್ಸ್ ಮಾಡ್ಕೊಂಡು ಹೇಳು. ಏನು ಮನ್ಸ್ ಮಾಡ್ಕೊಂಡು ಹೇಳಂಗಂತ? ನಾನು ಯಾವತ್ತೂ ಹಂಗ ಅನ್ಕೊಳಲ್ಲ. ಚೆನ್ನಾಗಿ ಪ್ರೀತಿ ಮಾಡಿದ್ರೆ ಕರೆನ್ಸಿ ಹಾಕ್ತೀನಿ ಟಿವಿಗೆ. ಏನು ಬೇಡ ಹೋಗಿ ನೀನು ಹಾಕ್ತದೆ ಬೇಡ. ನೀನು ಹಾಕ್ತೋಡು ತಿತ್ತೆ ಹಚ್ತೀನಿ. ಅದಕ್ಕೂ ಸದ್ಯ ಅಣ್ಣಯ್ಯ ಬೇಡ ಅಣ್ಣಯ್ಯ ಯಾವ್ದೋ ಮಾವಂಗ 15 ಹಾಕ್ಸ್ಬೇಕಾ ಟಿವಿ ಕೇಬಲ್? ಕಾಸು ಇರ್ಬೇಕಲ್ಲ. ಏನ್ ಇರ್ಬೇಕಲ್ಲ? ಈಗ ಹೇಳ್ಬಿಟ್ರಿ ನಾನು ಈಗ ನಾನು ನಿಮ್ಗೆ ಹೇಳ್ಬಿಟ್ರಿ ಸರಿಯಾಗಿ ಹೆಂಗ್ ಹೇಳ್ತೀನಿ ಕೂತಿರ್ತಾರ ಅಲ್ಲ ಹೆಂಗ್ ಹೇಳ್ತೀನಿ. ನಾವು ದುಡ್ಕೊಂಬಂದ್ರೆ ತಾನೇ ಕಾಸು ಬರೋದು. ನೀನ್ ನಾನು ಮಡಿಕೊಂಡಿದ್ದೆ. ನೀನ್ ಯಾಕೆ ಇಸ್ಕೊಂಡಿ? ಯಾರು? ನೀನು. ನನ್ನ ಕೈಯಲ್ಲಿ ಕೊಟ್ಟಿದ್ದೀನಿ ನೀನು. ನೀನ್ ನಾಯಿ ನನ್ನ ಮಗ ನಿನ್ ಮಾಡ್ಸಿದ್ಮೇಲೆ ಯಾವಾಗ ಕಟ್ಬೇಕು? ನೀನ್ ಯಾಕೆ ಅರಿಕೆ ಯಾಕೆ ಕಟ್ಟಿ? ನಿಮ್ಮ ಯಜಮಾನ ಹೇಳಿದ್ ಮಾಡ್ಸೋಗ ಅಂತ. ಅದು ಸ್ಕೀಮ್ ಮಾಡ್ಸ್ಮೇಲೆ ತಿಂಗಳಿಗೋಸ್ಕರ ನಿನ್ಗೆ ಕಾಸಕ್ಕಾಗಲ್ವಾ? ನಿನ್ ತಾತ ಪ್ರಿಂಟ್ ಹೊಡಿತಾನೆ. ಯಾರು ನಿನ್ ತಾತ ಗಂಗಾಯ ಕೊಡ್ತಾನ ನಿನ್ ಕಾಸ. ಅವನು ಕೊಡ್ತಾನೆ. ಅವ್ನಿಗೆ ಸೀಟ್ ಬಿದ್ದದೆ ಕೊಡಕ್ಕೆ. ಅವ್ನಿಗೇನು 2 ಮಕ್ಳಿಲ್ಲ. ಎಲ್ಲ 2 ಮಕ್ಳು. ಮತ್ತೆ ಮಕ್ಳಿಲ್ಲ. ನಾನು ಸುಮ್ಮನೆ ಅದ್ಮಕೊಂಡಿದ್ದೆ. ನಾನು ಏನು ಬೇಡ ಅಂತ. ಆಡಿದ ಯಾರು ಹೇಳು? ನಿಮ್ಮ ಯಜಮಾನ ಅಪ್ಪನೇ ಮಾಡಿದ್ದು. ಇಸ್ಕೊಳಮ್ಮ ಗಾಡಿ ಓಡಿಸ್ಕೊಳ್ಕೊಡಿ. ಹೇಳ್ಕೊಡ್ತೀನಿ ಇವಾಗ. ಗಾಡಿನೂ ಓಡ್ಸೋದು ಬೇಡ ಹೋಗು. ಅಲ್ಲಿ ಯಾವ ಹೊತ್ಕೊಂಡ್ರೆ ಏನು ಮಾಡ್ತಿ? ಬರಮ್ಮ ಹೋಗಲ್ಲ ಮರಿ ಇನ್ನೇನಕ್ಕೆ ಬರಲಿ ಅಂತ. ಹೋಗ ಇನ್ನ ಗಳಿಗೆ ನಾನು ಇದ್ರೆ ಹುಷಾರಿಲ್ಲ ಅಂತಾನೆ. ಏನಿಲ್ಲ ಹೋಗು. ಯಾವ ಹುಷಾರು ಇಲ್ಲ. ಬಾಡಾದ್ರ ಮಕ್ಕ ಇಲ್ಲ. ಆಸ್ಪತ್ರೆಗೆ ಹೋಗ್ಬರ ನೀನು? ಬರಲ್ಲ ತಗ ಅಷ್ಟ ಬರ. ಓ ನೋಡೇನ್ರಿ ಗಂಡ ಬಿಸಿಲ ಒಣಗ್ತಾನೆ ಅಂತಲ್ಲ. ಓ ನಗ ನೋಡ್ರಿ ನಗ ಸ್ಮೈಲು. ಕಟ್ಟಿ ಕೊಡಲಿ ಕಡ್ಡಿ ಅಂತ ಕಾಣುತ್ತೆ. ನೀನ್ ಏನಕ್ಕೆ ಕಳೆದು ಬಂದ್ರೆ ನಾನು ಇದ್ರಾಗೆ ಹೊಡೆದು ಬಿಡ್ತೀನಿ. ನಾನು ಮಾತಾವಿಂದ ತಂದಿದ್ದೀನಿ. ನೀರಲ್ಲವೇ ತಗ ವಾಟರ್ ಕ್ಯಾನಲ್ಲಿ ಎತ್ಕೊಂಡೋಗ್ಲಾ? ನಡ್ಕೊಂಬತ್ತೀಯಾ? ಏನ್ ಬೇಡ ಕೂಸು ಮಾಡಿ ಇಟ್ಕೋ. ಕಾಲು ಕಚ್ಚಮ್ಮ ಹಿಂಗೆ ಮಾವು.
ಎತ್ಕಿತ ನಡೆ ಬರ್ರಿ ಬಿಡ್ಲ ಹಳ್ಳಿ ಕಡೆ ಬಿಡ್ಲ ಬರೀ ಗೊತ್ತು ಅಲ್ಲ ಕಡಲ ಅದು ಕರೆಕ್ಟಾಗಿ ಕಚ್ಕೊಳಕ್ ಬರವ ಏ ಜಾಗ ಇಲ್ಲ ಅದ್ರಾಗೆ ಜಾಗ ಇಲ್ಲಕಂಡ್ ಬರವ ಅಣ್ಣ ಬರ್ಬೇಕಾದ್ರೆ ಬರ್ರೆ ಸುಮ್ಮನೆ ಬರೋದಿಲ್ಲ ನನ್ನ ಕೈ ಯಾವ ಎರಡು ಬೇಡ ಬಾದು ಬೇರೆ ಆ ಗಾಡಿ ತಂದ ತಗೊಂಬ ಇದ್ರ ಮುಂದೆ ಕಾಣೋಕ್ಕಾಗಲ್ಲ ಗೈಸ್. ಇವಾಗ ಮನೆಗೆ ಹೋಗಿ ಇವತ್ತು ನೋಡ್ತಿರೋ ವಿಡಿಯೋನ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಪೋಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಕೆಲಸ ಜಾಸ್ತಿ, ಫ್ರೀ ಇಲ್ಲ. ಮಳೆ ಉಜ್ಜಿದ್ರಷ್ಟೊತ್ತಿಗೆಲ್ಲ ಬೆಳೆ ಎಲ್ಲ ಚೆಲ್ಬಿಟ್ಟು ಅದ ಮಾಡ್ಬೇಕಾಯ್ತು. ಇನ್ನೂ ಹೊಲ ಉತ್ತಿರೋದೇ 2 ಥರ, ಪ್ರತಿ ವರ್ಷ 4 ರಿಂದ 5 ಥರ ಹೊಲ ಉಳ್ಬೇಕು. ಈ ಟೈಮ್ ಇನ್ನೂ 2 ಸಲ ಉತ್ತಿರೋದು. ಏನು ಕಥೆನೋ ಏನಾಗ್ತದ ಗೊತ್ತಿಲ್ಲ. ಸಲ ನನ್ನ ಪ್ರಕಾರ ಬೆಳೆಗಳು ಆತವ ಕೈ ಹಿಡಿತಾವೋ ಇಲ್ಲ ಮುಂಡೆ ಮುಸ್ಕೊಳತಾವ ಒಂದು ಗೊತ್ತಿಲ್ಲ. ನಂಬಿಕೆನೇ ಇಲ್ಲ ಈ ಸಲ ಮಳೆ ಮೇಲೆ.